ಆ ಉಗ್ರರು ಎಂತ ಖತರ್ನಾಕ್ ಅಂತಂದ್ರೆ ದಟ್ಟ ಅರಣ್ಯ ಪ್ರದೇಶ, ಗುಡ್ಡ ಗಾಡುಗಳಲ್ಲಿ ರಹಸ್ಯವಾದ ಸುರಂಗಗಳನ್ನ ಮಾಡ್ಕೊಳ್ತಾ ಇದ್ರು. ಆ ಸುರಂಗದಲ್ಲೇ ಸಂಚು ರೂಪಿಸ್ತಾ ಇದ್ರು. ಇದೀಗ ಸೇನಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿ ನಿಮ್ಮ ಮುಂದೆ. ಜಮ್ಮುವಿನಲ್ಲಿ ಹಮಾಸ್ ಮಾದರಿ ಸುರಂಗ, ರಹಸ್ಯ ಸುರಂಗ ನೋಡಿ ಯೋಧರು ಶಾಕ್. ಈ ಸುರಂಗ ನೋಡಿ ಅದ್ಯಾವ ರೇಂಜ್ಗೆ ಇದೆ ಅಂತ. ಇದ್ಯಾವುದೋ ಹಮಾಸ್ ಹಿಜ್ಬುಲ್ಲಾ ಭಯೋತ್ಪಾದಕರ ಸುರಂಗ ಅಲ್ಲ. ಅಸಲಿಗೆ ಈ ರಹಸ್ಯ ಸುರಂಗ ಕಂಡು ಬಂದಿದ್ದು ಜಮ್ಮು ಕಾಶ್ಮೀರದ ಕಿಸ್ತವಾರದಲ್ಲಿ. ಆಪರೇಷನ್ ಸಿಂಧೂರ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಉಗ್ರರನ್ನ ಹುಡುಕಿ ಹೊಡೆದು ಹಾಕುತ್ತಿದೆ. ಕಣಿವೆ ರಾಜ್ಯದಲ್ಲಿ ಭಯೋತ್ಪಾದಕತೆಯನ್ನ ಹೊಸಕಿ ಹಾಕುತ್ತಿದೆ. ಇನ್ನು ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಫೀಲ್ಡ್ಗಿಳಿದ ಸೈನಿಕರಿಗೆ ಕಾದಿದ್ದು ಬಹುದೊಡ್ಡ ಶಾಕ್. ಅದೇ ಈ ಸುರಂಗ. ಈ ಸುರಂಗ ಮನುಷ್ಯ ನಿರ್ಮಿಸಿದ ಸುರಂಗ ಅಲ್ಲ, ನೈಸರ್ಗಿಕವಾಗಿಯೇ ಇರೋ ಸುರಂಗ ಮಾರ್ಗ. ಇದೇ ಸುರಂಗವನ್ನ ಉಗ್ರರು ತಮಗೆ ಬೇಕಾದಂಗೆ ಮಾಡಿಕೊಂಡು ರಹಸ್ಯವಾಗಿ ವಾಸಿಸುತ್ತಿದ್ರು. ಆ ಉಗ್ರರು ಬೇರೆ ಯಾರೂ ಅಲ್ಲ, ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರರು. ये पानी जिस रहा है उसको फोड़ने के चक्कर में होंगे और पानी का आयन लग जाएगा, थोड़ी बहुत फोड़ देंगे उसको. ಇದೇ ಸುರಂಗದಲ್ಲಿ ಕೆಲ ದಿನಗಳ ಹಿಂದೆ ವಾಸ್ತವ್ಯ ಹೂಡಿದ್ದ ಉಗ್ರರು ಭದ್ರತೆ ಪಡೆಗಳು ಬರ್ತಿರೋ ಸುದ್ದಿ ಕೇಳಿ ಎಸ್ಕೇಪ್ ಆಗಿದ್ದಾರೆ. ಈ ಸುರಂಗ ಮಧ್ಯಪ್ರಾಚ್ಯದ ಹಮಾಸ್ ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಮಾದರಿಯ ಸುರಂಗ ಮಾರ್ಗವಾಗಿದೆ. ಈ ಉಗ್ರರು ಗುಹೆಯಂತ ಸುರಂಗಗಳನ್ನೇ ಆಲ್ಟ್ರೇಷನ್ ಮಾಡಿ ರಹಸ್ಯವಾಗಿ ವಾಸಿಸುತ್ತಿದ್ರು. ಸದ್ಯ ಜಮ್ಮು ಪೊಲೀಸರು ಸೇನೆ ಈ ಸುರಂಗವನ್ನ ನಾಶ ಮಾಡಿದ್ದಾರೆ. ಇಲ್ಲಿದ್ದ ಉಗ್ರರಿಗಾಗಿ ಬಲೆ ಬೀಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕನ್. ಆ ಉಗ್ರರು ಎಂತ ಖತರ್ನಾಕ್ ಅಂತಂದ್ರೆ ದಟ್ಟ ಅರಣ್ಯ ಪ್ರದೇಶ, ಗುಡ್ಡ ಗಾಡುಗಳಲ್ಲಿ ರಹಸ್ಯವಾದ ಸುರಂಗಗಳನ್ನ ಮಾಡ್ಕೊಳ್ತಾ ಇದ್ರು. ಆ ಸುರಂಗದಲ್ಲೇ ಸಂಚು ರೂಪಿಸ್ತಾ ಇದ್ರು. ಇದೀಗ ಸೇನಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿ ನಿಮ್ಮ ಮುಂದೆ. ಜಮ್ಮುವಿನಲ್ಲಿ ಹಮಾಸ್ ಮಾದರಿ ಸುರಂಗ, ರಹಸ್ಯ ಸುರಂಗ ನೋಡಿ ಯೋಧರು ಶಾಕ್. ಈ ಸುರಂಗ ನೋಡಿ ಅದ್ಯಾವ ರೇಂಜ್ಗೆ ಇದೆ ಅಂತ. ಇದ್ಯಾವುದೋ ಹಮಾಸ್ ಹಿಜ್ಬುಲ್ಲಾ ಭಯೋತ್ಪಾದಕರ ಸುರಂಗ ಅಲ್ಲ. ಅಸಲಿಗೆ ಈ ರಹಸ್ಯ ಸುರಂಗ ಕಂಡು ಬಂದಿದ್ದು ಜಮ್ಮು ಕಾಶ್ಮೀರದ ಕಿಸ್ತವಾರದಲ್ಲಿ. ಆಪರೇಷನ್ ಸಿಂಧೂರ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಉಗ್ರರನ್ನ ಹುಡುಕಿ ಹೊಡೆದು ಹಾಕುತ್ತಿದೆ. ಕಣಿವೆ ರಾಜ್ಯದಲ್ಲಿ ಭಯೋತ್ಪಾದಕತೆಯನ್ನ ಹೊಸಕಿ ಹಾಕುತ್ತಿದೆ. ಇನ್ನು ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಫೀಲ್ಡ್ಗಿಳಿದ ಸೈನಿಕರಿಗೆ ಕಾದಿದ್ದು ಬಹುದೊಡ್ಡ ಶಾಕ್. ಅದೇ ಈ ಸುರಂಗ. ಈ ಸುರಂಗ ಮನುಷ್ಯ ನಿರ್ಮಿಸಿದ ಸುರಂಗ ಅಲ್ಲ, ನೈಸರ್ಗಿಕವಾಗಿಯೇ ಇರೋ ಸುರಂಗ ಮಾರ್ಗ. ಇದೇ ಸುರಂಗವನ್ನ ಉಗ್ರರು ತಮಗೆ ಬೇಕಾದಂಗೆ ಮಾಡಿಕೊಂಡು ರಹಸ್ಯವಾಗಿ ವಾಸಿಸುತ್ತಿದ್ರು. ಆ ಉಗ್ರರು ಬೇರೆ ಯಾರೂ ಅಲ್ಲ, ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರರು.
ये पानी दिस रहा है, उसको फोड़ने के चक्कर में होंगे मैं, और पानी आया लग जाएगा, थोड़ा बहुत फोड़ देंगे उसको। ಇದೇ ಸುರಂಗದಲ್ಲಿ ಕೆಲ ದಿನಗಳ ಹಿಂದೆ ವಾಸ್ತವ್ಯ ಹೂಡಿದ್ದ ಉಗ್ರರು ಭದ್ರತೆ ಪಡೆಗಳು ಬರ್ತಿರೋ ಸುದ್ದಿ ಕೇಳಿ ಎಸ್ಕೇಪ್ ಆಗಿದ್ದಾರೆ. ಈ ಸುರಂಗ ಮಧ್ಯಪ್ರಾಚ್ಯದ ಹಮಾಜ್ ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಮಾದರಿಯ ಸುರಂಗ ಮಾರ್ಗವಾಗಿದೆ. ಈ ಉಗ್ರರು ಗುಹೆಯಂತ ಸುರಂಗಗಳನ್ನೇ ಆಲ್ಟ್ರೇಷನ್ ಮಾಡಿ ರಹಸ್ಯವಾಗಿ ವಾಸಿಸುತ್ತಿದ್ರು. ಸದ್ಯ ಜಮ್ಮು ಪೊಲೀಸರು ಸೇನೆ ಈ ಸುರಂಗವನ್ನ ನಾಶ ಮಾಡಿದ್ದಾರೆ. ಇಲ್ಲಿದ್ದ ಉಗ್ರರಿಗಾಗಿ ಬಲೆ ಬೀಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕನ್. ಆ ಉಗ್ರರು ಎಂತ ಖತರ್ನಾಕ್ ಅಂತಂದ್ರೆ, ದಟ್ಟ ಅರಣ್ಯ ಪ್ರದೇಶ, ಗುಡ್ಡ ಗಾಡುಗಳಲ್ಲಿ ರಹಸ್ಯವಾದ ಸುರಂಗಗಳನ್ನ ಮಾಡ್ಕೊಳ್ತಾ ಇದ್ರು. ಆ ಸುರಂಗದಲ್ಲೇ ಸಂಚು ರೂಪಿಸ್ತಾ ಇದ್ರು. ಇದೀಗ ಸೇನಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿ ನಿಮ್ಮ ಮುಂದೆ. ಜಮ್ಮುವಿನಲ್ಲಿ ಹಮಾಸ್ ಮಾದರಿ ಸುರಂಗ, ರಹಸ್ಯ ಸುರಂಗ ನೋಡಿ ಯೋಧರು ಶಾಕ್. ಈ ಸುರಂಗ ನೋಡಿ ಅದ್ಯಾವ ರೇಂಜ್ಗೆ ಇದೆ ಅಂತ. ಇದ್ಯಾವುದೋ ಹಮಾಸ್ ಹಿಜ್ಬುಲ್ಲಾ ಭಯೋತ್ಪಾದಕರ ಸುರಂಗ ಅಲ್ಲ. ಅಸಲಿಗೆ ಈ ರಹಸ್ಯ ಸುರಂಗ ಕಂಡು ಬಂದಿದ್ದು ಜಮ್ಮು ಕಾಶ್ಮೀರದ ಕಿಸ್ತವಾರದಲ್ಲಿ. ಆಪರೇಷನ್ ಸಿಂಧೂರ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಉಗ್ರರನ್ನ ಹುಡುಕಿ ಹೊಡೆದು ಹಾಕುತ್ತಿದೆ. ಕಣಿವೆ ರಾಜ್ಯದಲ್ಲಿ ಭಯೋತ್ಪಾದಕತೆಯನ್ನ ಹೊಸಕಿ ಹಾಕುತ್ತಿದೆ. ಇನ್ನು ಕಿಶ್ತವಾರ್ ಜಿಲ್ಲೆಯಲ್ಲಿ ಫೀಲ್ಡ್ಗಿಳಿದ ಸೈನಿಕರಿಗೆ ಕಾದಿದ್ದು ಬಹುದೊಡ್ಡ ಶಾಕ್. ಅದೇ ಈ ಸುರಂಗ. ಈ ಸುರಂಗ ಮನುಷ್ಯ ನಿರ್ಮಿಸಿದ ಸುರಂಗ ಅಲ್ಲ, ನೈಸರ್ಗಿಕವಾಗಿಯೇ ಇರೋ ಸುರಂಗ ಮಾರ್ಗ. ಇದೇ ಸುರಂಗವನ್ನ ಉಗ್ರರು ತಮಗೆ ಬೇಕಾದಂಗೆ ಮಾಡಿಕೊಂಡು ರಹಸ್ಯವಾಗಿ ವಾಸಿಸುತ್ತಿದ್ರು. ಆ ಉಗ್ರರು ಬೇರೆ ಯಾರೂ ಅಲ್ಲ, ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರರು. ये पानी दिस रहा है, उसको फोड़ने के चक्कर में होंगे मैं, और पानी आया लग जाएगा, थोड़ा बहुत फोड़ देंगे उसको। ಇದೇ ಸುರಂಗದಲ್ಲಿ ಕೆಲ ದಿನಗಳ ಹಿಂದೆ ವಾಸ್ತವ್ಯ ಹೂಡಿದ್ದ ಉಗ್ರರು ಭದ್ರತೆ ಪಡೆಗಳು ಬರ್ತಿರೋ ಸುದ್ದಿ ಕೇಳಿ ಎಸ್ಕೇಪ್ ಆಗಿದ್ದಾರೆ. ಈ ಸುರಂಗ ಮಧ್ಯಪ್ರಾಚ್ಯದ ಹಮಾಜ್ ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಮಾದರಿಯ ಸುರಂಗ ಮಾರ್ಗವಾಗಿದೆ. ಈ ಉಗ್ರರು ಗುಹೆಯಂತ ಸುರಂಗಗಳನ್ನೇ ಆಲ್ಟ್ರೇಷನ್ ಮಾಡಿ ರಹಸ್ಯವಾಗಿ ವಾಸಿಸುತ್ತಿದ್ರು. ಸದ್ಯ ಜಮ್ಮು ಪೊಲೀಸರು ಸೇನೆ ಈ ಸುರಂಗವನ್ನ ನಾಶ ಮಾಡಿದ್ದಾರೆ. ಇಲ್ಲಿದ್ದ ಉಗ್ರರಿಗಾಗಿ ಬಲೆ ಬೀಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕನ್.